ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀಮಿಯರ್ ಪ್ರೋದಲ್ಲಿ ಕಲರ್ ಗ್ರೇಡ್ ಮಾಡೋದು ಹೇಗೆ, ವೀಡಿಯೋಸನ್ನು ಪ್ರೋ ಲುಕ್ಕಿಂಗಲ್ಲಿ ಕಲರ್ ಗ್ರೇಡಿಂಗ್ ಮಾಡೋದು ಹೇಗೆ, ಯಾವ ರೀತಿ ಲೈಟಿಂಗ್ ಅಡ್ಜಸ್ಟ್ ಮಾಡೋದು, ಯಾವ ರೀತಿ ಸ್ಯಾಚುರೇಷನ್ ಅಡ್ಜಸ್ಟ್ ಮಾಡೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ ಪಾರ್ಟ್ 1 ಪಾರ್ಟ್ 2 ಪ್ರೀಮಿಯರ್ ಪ್ರೋ ಬೇಸಿಕ್ಸ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಆಲ್ರೆಡಿ ಚಾನಲಲ್ಲಿ ರಿಲೀಸ್ ಆಗಿದೆ. ಸೊ ಅವೆರಡು ವೀಡಿಯೋಸ್ಗಳನ್ನು ನೀವು ನೋಡ್ಕೊಳ್ದೇ ಇದ್ದರೆ ಆ ವೀಡಿಯೋಸ್ಗಳನ್ನು ನೋಡ್ಕೊಂಡು ಆದಮೇಲೆ ಈ ವಿಡಿಯೋ ನೋಡಿ, ಸೊ ದಟ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಪ್ರೀಮಿಯರ್ ಪ್ರೋದಲ್ಲಿ ಯಾವ ರೀತಿ ಫುಟೇಜನ್ನು ಇಂಪೋರ್ಟ್ ಮಾಡೋದು, ಸೀಕ್ವೆನ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಪ್ರಾಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲವನ್ನು ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗೆ ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸಿದ್ದೇನೆ. ಸೊ ಆ ವೀಡಿಯೋಸ್ಗಳನ್ನು ನೋಡ್ಕೊಂಡು ಆದಮೇಲೆ ಈ ವಿಡಿಯೋಸ್ ನೋಡಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಪ್ರೀಮಿಯರ್ ಪ್ರೋ ಓಪನ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಓಪನ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸ್ತದೆ. ಇಲ್ಲಿ ನಿಮಗೆ 4-5 ಪ್ಯಾನಲ್ಸ್ಗಳು ಕಾಣಿಸ್ತಾ ಇದ್ದಾವೆ. ಇದೆಲ್ಲ ಪ್ಯಾನಲ್ಸ್ಗಳ ಬಗ್ಗೆ ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ಗಳಲ್ಲಿ ಆಲ್ರೆಡಿ ತಿಳಿಸಿದ್ದೇನೆ. ಫ್ರೆಂಡ್ಸ್, ಈಗ ನಿಮಗೆ ಹೇಗೆ ಕಲರ್ ಗ್ರೇಡ್ ಮಾಡೋದು ಎಲ್ಲವನ್ನು ತಿಳಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನಾನೀಗ ಒಂದು ಫುಟೇಜನ್ನು ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ಫುಟೇಜ್ ಬಂದಿದೆ ಫ್ರೆಂಡ್ಸ್. ಇದರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಇವಾಗ ಸೋರ್ಸ್ ಪ್ಯಾನಲ್ಗೆ ಹೋಗ್ತದೆ. ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ನಾನು ಕಲರಿಂಗ್ ಟ್ಯಾಬಲ್ಲಿ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಅಂತ ಇಲ್ಲಿ ಬ್ಲೂ ಮಾರ್ಕಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಫುಟೇಜನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಯಾವುದು ಪರ್ಟಿಕ್ಯುಲರ್ ವೀಡಿಯೋಗೆ ಕಲರ್ ಗ್ರೇಡ್ ಮಾಡಬೇಕಂತಿದ್ದೀರಾ ಆ ಒಂದು ವೀಡಿಯೋಸನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡು ಬಂದು ಆಮೇಲೆ ಇಲ್ಲಿ ಕಲರ್ ಗ್ರೇಡ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಕಲರ್ ಗ್ರೇಡಿಂಗ್ ಮಾಡೋದಾದರೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಲುಮಿಟ್ರಿ ಕಲರ್ ಅಂತ ಕಾಣಿಸ್ತದೆ. ಇಲ್ಲ ಅಂದರೆ ನೀವು ಇಲ್ಲಿ ಎಫೆಕ್ಟ್ ಪ್ಯಾನಲ್ಗೆ ಹೋಗಿ ಇಲ್ಲಿ ಲುಮಿಟ್ರಿ ಕಲರ್ ಅಂತ ಟೈಪ್ ಮಾಡಿದರೂ ಕೂಡ ನಿಮಗೆ ಸಿಗ್ತದೆ. ಲುಮಿಟ್ರಿ ಕಲರ್ ಇದನ್ನು ಲಾಂಗ್ ಪ್ರೆಸ್ ಮಾಡಿ ನಿಮ್ಮ ವಿಡಿಯೋದ ಮೇಲೆ ಡ್ರ್ಯಾಗ್ ಮಾಡಿ. ಇವಾಗ ಎಫೆಕ್ಟ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲುಮಿಟ್ರಿ ಕಲರ್ ಅಂತ ಆ್ಯಡ್ ಆಗಿದೆ. ನಾವು ಇವಾಗ ಈ ವಿಡಿಯೋನ ರೊಟೇಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಅದಕ್ಕೆ ಸೀಕ್ವೆನ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಇವಾಗ -90 ಕೊಡ್ತಾ ಇದ್ದೇನೆ, ಬಿಕಾಸ್ ಆ ವಿಡಿಯೋದ ಫಾರ್ಮ್ಯಾಟ್ ಚೇಂಜ್ ಇದೆಯಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಲುಮಿಟ್ರಿ ಕಲರ್ ಅಂತ ಇದೆಯಲ್ಲ, ಇಲ್ಲಿ ನಾನು ಕಲರ್ ಗ್ರೇಡಿಂಗ್ ಮಾಡೋಲ್ಲ. ನಿಮಗೆ ಇಲ್ಲಿ ಲುಮಿಟ್ರಿ ಕಲರನ್ನು ವಿಡಿಯೋದ ಮೇಲೆ ಡ್ರ್ಯಾಗ್ ಮಾಡಿಬಿಟ್ಟು ಎಫೆಕ್ಟ್ ಕಂಟ್ರೋಲಲ್ಲಿ ಹೇಗೆ ಮಾಡೋದು ಅಂತ ಇಲ್ಲಿ ತಿಳಿಸಿದ್ದೇನೆ. ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದನ್ನು ಈಗ ಡಿಲೀಟ್ ಮಾಡ್ತಾ ಇದ್ದೇನೆ. ಯಾವುದು ಕೇಳಿದರೆ ಇಲ್ಲಿ ಲುಮಿಟ್ರಿ ಕಲರ್ ಅಂತ ಟ್ಯಾಬ್ ಕಾಣಿಸ್ತಿದ್ದಿಲ್ಲ, ಇದನ್ನು ಡಿಲೀಟ್ ಮಾಡ್ತೇನೆ. ಫ್ರೆಂಡ್ಸ್, ನೀವು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ಆವಾಗ ನೀವು ಇಲ್ಲಿ ಲುಮಿಟ್ರಿ ಕಲರ್ ಅಂತ ಆ್ಯಡ್ ಮಾಡಿದ್ರಲ್ಲ, ಅದು ಇಲ್ಲಿ ಕಾಣಿಸ್ತದೆ. ಫ್ರೆಂಡ್ಸ್, ಆವಾಗ ಇಲ್ಲಿ ಆ್ಯಡ್ ಮಾಡಿರುವಂತಹ ಲುಮಿಟ್ರಿ ಕಲರನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಮೊದಲಿಗೆ ನೀವು ಇಲ್ಲಿ ಬೇಸಿಕ್ ಕರೆಕ್ಷನ್ ಮೇಲೆ ಹೋಗಬೇಕಾಗ್ತದೆ. ಅಲ್ಲಿ ನಿಮ್ಮ ಲೈಟಿಂಗನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಲೈಕ್ ಇವಾಗ ವಿಡಿಯೋದಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇದ್ದರೆ, ಕಾಂಟ್ರಾಸ್ಟ್ ಎಲ್ಲರೂ ಕಡಿಮೆ ಇದ್ದರೆ ಇಲ್ಲ ಜಾಸ್ತಿ ಇದ್ದರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಇವಾಗ ಕಾಂಟ್ರಾಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಹೈಲೈಟ್ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಶ್ಯಾಡೋ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಬಿಫೋರ್ ಆ್ಯಂಡ್ ಆಫ್ಟರ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಮತ್ತೇನು ಬೇಕು ಅದೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಇಲ್ಲಿ ವೈಟ್ ಇದೆ, ವೈಟನ್ನು ಡೌನ್ ಮಾಡಿದರೆ ಇಲ್ಲಿ ನೋಡಿ ವೈಟ್ ಡೌನ್ ಆಗ್ತಾಯಿದೆ, ಜಾಸ್ತಿ ಮಾಡಿದರೆ ಜಾಸ್ತಿ ಆಗ್ತಿದೆ. ಸೊ ಈಗ ಒಂದು 3.4 ಇಟ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಫುಟೇಜಲ್ಲಿ ಏನಾದರೂ ಬ್ಲ್ಯಾಕ್ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಬೇಕಾದ್ರೆ ಇಲ್ಲಿ ಲೋ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಡಾರ್ಕ್ ಆಗ್ತಾಯಿದೆ. ಕಾಂಟ್ರಾಸ್ಟ್ ಜಾಸ್ತಿ ಮಾಡಿದರೆ ಯಾವ ರೀತಿ ಆಗ್ತದೆ ಅದೇ ರೀತಿ ಇಲ್ಲಿ ಬ್ಲ್ಯಾಕನ್ನು ಕಡಿಮೆ ಮಾಡಿದರೂ ಕೂಡ ಕಾಂಟ್ರಾಸ್ಟ್ ರೀತಿ ವರ್ಕ್ ಆಗ್ತದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಒಂದು -35 ಇಟ್ಕೊಳ್ತೇನೆ. ಇವಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಮಾಡಿ ನೋಡ್ತೇನೆ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಇದು ಬಿಫೋರ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಆಫ್ಟರ್ ಬೇಸಿಕ್ ಕರೆಕ್ಷನ್ ಕಲರ್ ಗ್ರೇಡ್ ಮಾಡಿದಾದ್ಮೇಲೆ ಈ ರೀತಿ ಬಂದಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಇದಿಷ್ಟು ಫ್ರೆಂಡ್ಸ್ ನೀವು ಬೇಸಿಕಲಿ
ಲೈಟಿಂಗನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಮತ್ತು ಕಾಂಟ್ರಾಸ್ಟನ್ನು ಹೆಚ್ಚು ಕಡಿಮೆ ಮಾಡೋದು, ಇದೆಲ್ಲ ಇಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರುವುದು ಕ್ರಿಯೇಟಿವ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ಫೇಡೆಡ್ ಫಿಲ್ಮ್, ಶಾರ್ಪೆನ್, ವೈಬ್ರೆನ್ಸ್, ಸ್ಯಾಚುರೇಷನ್, ಒಟ್ಟು 4 ಆಪ್ಷನ್ಗಳಿದ್ದಾವೆ. ಎರಡನೇದಾಗಿ ಫೇಡ್ ಫಿಲ್ಮ್ ಆ್ಯಕ್ಚುಲಿ ಯೂಸ್ ಆಗೋದಿಲ್ಲ, ಆ್ಯಕ್ಚುಲಿ ಫೇಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ಎಲ್ಲ. ಆಲ್ಮೋಸ್ಟ್ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಈ ರೀತಿ ಫೇಡ್ ಎಫೆಕ್ಟಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಶಾರ್ಪೆನ್ ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಬಿಕಾಸ್ ವೀಡಿಯೋದಲ್ಲಿ ಶಾರ್ಪ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕಾದ್ರೆ ನೀವು ಈ ರೀತಿ ಮಾಡ್ಕೊಳ್ಬೇಕು. 22 ಅಲ್ಲ 120 ಇಡ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ವೈಬ್ರೆನ್ಸ್. ಫ್ರೆಂಡ್ಸ್ ಇಲ್ಲಿ ವೈಬ್ರೆನ್ಸಲ್ಲಿ ಇದನ್ನು ಜಾಸ್ತಿ ಮಾಡ್ತೇನೆ. ನೀವು ಈ ಫುಟೇಜನ್ನು ನೋಡ್ತಾ ಇರಿ, ಇಲ್ಲಿ ನೋಡಿ ಫ್ರೆಂಡ್ಸ್ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಒಂದು ರೀತಿ ಮುಖದ ಮೇಲೆಲ್ಲ ಒಂಥರ ನ್ಯಾಚುರಲ್ ಕಲರ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಒಂದು 30 ಇಡ್ತೇನೆ, ಅದು 30 ಇಟ್ಟಿದ್ದೇನೆ. ಆ್ಯಕ್ಚುಲಿ ಇದು ಪರ್ಫೆಕ್ಟಾಗಿ ಬಂದಿದೆ ಅಂದ್ಕೊತೇನೆ. ನೆಕ್ಸ್ಟ್ ಇಲ್ಲಿ ಬೇಸಿಕ್ ಕರೆಕ್ಷನಲ್ಲಿ ಹೋಗಿ ಟೆಂಪ್ರೇಚರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬೇಸಿಕ್ ಕರೆಕ್ಷನಲ್ಲಿ ಮೋಸ್ಟಾಗಿ ಯೂಸ್ ಆಗುವಂಥದ್ದು ಇದೆ ಫ್ರೆಂಡ್ಸ್, ಟೆಂಪ್ರೇಚರ್. ಲೈಕ್ ನಿಮ್ಮ ಕ್ಯಾಮ್ರಾದಲ್ಲಿ ಏನಾದರೂ ಕೆಲ್ವಿನ್ ಅಡ್ಜಸ್ಟ್ ಮಾಡದೆ ನೀವು ಶೂಟ್ ಮಾಡಿದರೆ ಈ ಒಂದು ಟೆಂಪ್ರೇಚರ್ ಯೂಸ್ ಆಗ್ತದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದನ್ನು ಕಡಿಮೆ ಮಾಡಿದರೆ ಒಂಥರ ಬ್ಲೂಯಿಶ್ ಟಿಂಟ್ ಕೊಡ್ತದೆ. ಇಲ್ಲಿ ನೋಡಿ, ಇದನ್ನು ಜಾಸ್ತಿ ಮಾಡಿದರೆ ಒಂದು ರೀತಿ ರೆಡ್ಡಿಶ್ ಯೆಲ್ಲೋಯಿಶ್ ಆ ರೀತಿ ಬರ್ತದೆ ಫ್ರೆಂಡ್ಸ್. ಸೊ ಅದಕ್ಕೆ ಸ್ವಲ್ಪ ನಾನು ಕಡಿಮೆ ಮಾಡ್ತೇನೆ, ಒಂದು -7.6 ಕಡಿಮೆ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇದು ನ್ಯಾಚುರಲ್ ಲುಕ್ಕಲ್ಲಿದೆ. ಹೀಗೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಸ್ಯಾಚುರೇಷನ್ ಅಂತ ಇದೆ ಫ್ರೆಂಡ್ಸ್, ಅದನ್ನು ನಾವು ಇವಾಗ ಮುಟ್ಟೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕರ್ವ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದು ಮೋಸ್ಟ್ ಯೂಸ್ ಆಗುವಂಥ ಟೂಲ್ ಪ್ರೀಮಿಯಂ ಪ್ರೋ ಅಲ್ಲಿ. ಮೊದಲಿಗೆ ಬರೋದು ಫ್ರೆಂಡ್ಸ್ ಇಲ್ಲಿ RGB ಕರ್ವ್ ಅಂತ. RGB ಕರ್ವ್ ಅಂತ ಹೇಳಿದರೆ ನೀವು ಇಲ್ಲಿ ರೆಡ್, ಗ್ರೀನ್, ಬ್ಲೂ ಮತ್ತು ವೈಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಶ್ಯಾಡೋ, ಮಿಡ್ ಟೋನ್, ಹೈಲೈಟ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಇವಾಗ ಶ್ಯಾಡೋನ ಸ್ವಲ್ಪ ಡೌನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ರೀತಿ ಲುಕ್ ಒಳ್ಳೆ ಇದೆ. ಇದು ನಾನು ಇಷ್ಟು ಇಡ್ತೇನೆ. ಅಂದರೆ ಹೀಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಹ್ಯೂ ವರ್ಸಸ್ ಸ್ಯಾಚುರೇಷನ್ ಅಂತ ಇದೆ. ಹ್ಯೂ ವರ್ಸಸ್ ಸ್ಯಾಚುರೇಷನ್ ಅಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿ ಯಾವುದು ಕಲರ್ ಬೇಕು ನಿಮಗೆ, ಆ ಒಂದು ಕಲರ್ಗೆ ನೀವು ಸ್ಯಾಚುರೇಷನನ್ನು ಜಾಸ್ತಿ ಮಾಡ್ಕೊಳ್ಬೋದು. ಲೈಕ್ ಇವಾಗ ನೀವು ಸ್ಯಾಚುರೇಷನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಮೇಲೆ ಇಲ್ಲಿ ಸ್ಯಾಚುರೇಷನ್ ಮತ್ತು ವೈಬ್ರೆನ್ಸ್ ಅಂತ ಇದೆಯಲ್ಲ, ಇದು ನಿಮ್ಮ ಹೋಲ್ ವೀಡಿಯೋದಲ್ಲಿ ಯಾವುದೆಲ್ಲ ಕಲರ್ ಇದೆ ಅದಕ್ಕೆಲ್ಲ ವೈಬ್ರೆಂಟ್ ಆಗಿ ಕಲರ್ ಮಾಡ್ತದೆ, ಮತ್ತು ಸ್ಯಾಚುರೇಷನ್ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತದೆ. ನಿಮಗೆ ಇವಾಗ ಹೋಲ್ ವೀಡಿಯೋಗೆ ಬೇಡ, ಯಾವುದರೊಂದು ಪರ್ಟಿಕ್ಯುಲರ್ ಕಲರನ್ನು ನೀವು ಜಾಸ್ತಿ ಮಾಡಬೇಕಂತಾದರೆ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತದಲ್ಲ ಫ್ರೆಂಡ್ಸ್, ಇಲ್ಲಿ ಪೆನ್ ಐಕಾನ್, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಯಾವ ಒಂದು ಪರ್ಟಿಕ್ಯುಲರ್ ಕಲರನ್ನು ಜಾಸ್ತಿ ಮಾಡಬೇಕಂತಿದ್ದೀರಾ ಆ ಒಂದು ಕಲರ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ಗ್ರೀನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಗ್ರೀನಿಗೆ ಸೆಲೆಕ್ಟ್ ಆಗಿದೆ. ಇನ್ನೊಂದು ಕಲರ್ ಸೆಟ್ ಮಾಡ್ತೇನೆ. ಇವಾಗ ನಾನಿವಾಗ ಇದು ಜಾಸ್ತಿ ಮಾಡ್ತೇನೆ ಕಲರನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಇವಾಗ ಹೇಗೆ ಚೇಂಜ್ ಆಗ್ತಿದೆ ಅಂತ. ಗ್ರೀನಿಶ್ ಸ್ವಲ್ಪ ವೈಬ್ರೆಂಟ್ ಆಗಿದೆ. ಪರ್ಟಿಕ್ಯುಲರ್ ಯಾವುದು ಅಂತ ಕೇಳಿದರೆ ಯೆಲ್ಲೋ ಮತ್ತು ಗ್ರೀನ್ ಮಾತ್ರ. ಲೈಕ್ ಇವಾಗ ಈ ಒಂದು ಶರ್ಟನ್ನು ಕೂಡ ನಾನು ಸ್ವಲ್ಪ ವೈಬ್ರೆಂಟ್ ಮಾಡ್ತೇನೆ. ಈ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಹೀಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ಹ್ಯೂ ವರ್ಸಸ್ ಹ್ಯೂ ಅಂತ ಇದೆ. ಹ್ಯೂ ವರ್ಸಸ್ ಹ್ಯೂ ಅಂತ ಹೇಳಿದರೆ ಈ ಒಂದು ಗ್ರೀನ್ ಕಲರ್ ಇದ್ದರೆ ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು. ಲೈಕ್ ಇವಾಗ ರೆಡ್ಡಿಗೆ, ಯೆಲ್ಲೋಯಿಗೆ ಯಾವ್ದು ಬೇಕಾದ್ರೂ ನೀವು ಚೇಂಜಸನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಹ್ಯೂ ವರ್ಸಸ್ ಹ್ಯೂ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗ್ರೀನ್ ಇದ್ದರೆ ಗ್ರೀನನ್ನು ಚೇಂಜಸ್ ಮಾಡ್ಕೊಳ್ಬೋದು. ಹಾಗೆ ಯಾವ ರೀತಿ ನಿಮಗೆ ಕಲರ್ ಬೇಕು ಆ ರೀತಿ ಚೇಂಜಸನ್ನು ಮಾಡ್ಕೊಳ್ಬೋದು ವಿದೌಟ್ ಯೂಸಿಂಗ್ ಲಟ್ಸ್. ಇಲ್ಲಿ ನಾನಿವಾಗ ಇಲ್ಲಿ ಗ್ರೀನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಜಾಸ್ತಿ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ರೆಡ್ಡಿಶ್ಗೆ ಕನ್ವರ್ಟ್ ಆಗಿದೆ. ಹಾಗೆ ಡೌನ್ ಮಾಡಿದರೆ ಲೈಟ್ ಗ್ರೀನರಿ. ಹಾಗೆ ಆ್ಯಕ್ಚುಲಿ ಇದು ಲುಕ್ಕಿಂಗ್ ಒಳ್ಳೆ ಇದೆ ಫ್ರೆಂಡ್ಸ್. ನಾನಿವಾಗ ಬೇರೆ ಕಲರನ್ನು ಸೆಲೆಕ್ಟ್ ಮಾಡ್ತೇನೆ. ಈ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ತೇನೆ. ಹೀಗೆ ಡ್ರ್ಯಾಗ್ ಮಾಡಿದರೆ ನಿಮಗೆ ಇಲ್ಲಿ ಕಲರ್ ಚೇಂಜ್ ಆಗೋದನ್ನು ನೋಡ್ಕೊಳ್ಬೋದು. ಯಾವ ರೀತಿ ಕಲರ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಯಾವ ರೀತಿ ಕಲರ್ ಬೇಕಾದರೆ ಮಾಡ್ಕೊಳ್ಬೋದು ಇಲ್ಲೇ. ಲೈಕ್ ಇವಾಗ ಈ ಶರ್ಟ್ ಕಲರನ್ನು ಚೇಂಜ್ ಮಾಡ್ಕೊಳ್ಬೇಕಾದ್ರೂ ಕೂಡ ಈಸಿಯಾಗಿ ಚೇಂಜ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಇವಾಗ ಇವನ್ನ ಶರ್ಟ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಬ್ಲೂ ಸೆಲೆಕ್ಟ್ ಆಗಿದೆ. ಇದನ್ನು ನೀವು ಯಾವ ರೀತಿ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಳ್ಬೋದು. ಲೈಕ್ ಬ್ಲ್ಯಾಕ್ ಮಾಡ್ಕೊಳ್ಬೋದು, ನೇವಿ ಬ್ಲೂ, ಪರ್ಪಲ್, ಯಾವ ರೀತಿ ಕಲರ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಫೀಚರ್ ಏನಪ್ಪ ಅಂತ ಕೇಳಿದರೆ ಇಲ್ಲಿ ಹ್ಯೂ ವರ್ಸಸ್ ಹ್ಯೂ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಆ್ಯಕ್ಟಿವ್ ಅಂತ ಇದೆ. ನೀವು ಏನು ಇವಾಗ ಒಂದು ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀರಿ ಅದನ್ನು ಇಲ್ಲಿ
ವಿಸಿಬಲ್ ಮತ್ತು ನಾನ್ ವಿಸಿಬಲ್ ಮುಖಾಂತರ ಇಲ್ಲಿ ಚೇಂಜಸನ್ನು ನೋಡ್ಕೊಳ್ಬೋದು. ಲೈಕ್ ಇವಾಗ ಇದನ್ನು ಅನ್ಟಿಕ್ ಮಾಡ್ತೇನೆ. ಇವಾಗ ನೋಡಿ ಅನ್ಟಿಕ್ ಮಾಡಿದೆ ಫ್ರೆಂಡ್ಸ್, ಮೊದಲು ಯಾವುದೇ ರೀತಿ ಕಲರ್ ಇದೆ ಆ ರೀತಿ. ಇವಾಗ ವಾಪಸ್ ಸ್ಟಿಕ್ ಮಾಡ್ತೇನೆ. ಇದು ನಾವು ಕಲರ್ ಗ್ರೇಡ್ ಆದಮೇಲೆ ಈ ರೀತಿ ಬಂದಿದೆ ಫ್ರೆಂಡ್ಸ್. ಹೀಗೆ ಸ್ಕ್ರೋಲ್ ಡೌನ್ ಮಾಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಬರೋದಾದರೆ ಹ್ಯೂ ವರ್ಸಸ್ ಲೂಮಾ. ಹ್ಯೂ ವರ್ಸಸ್ ಲೂಮಾ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಕಲರ್ಗೆ ನೀವು ಎಕ್ಸ್ಪೋಜರ್ ಜಾಸ್ತಿ ಮಾಡ್ಕೊಳ್ಬೋದು. ನೀವೇನಾದರೂ ವೆಡ್ಡಿಂಗ್ ವೀಡಿಯೋಸ್ಗೆ ಕಲರ್ ಮಾಡಬೇಕಂತಾದರೆ ಇಲ್ಲಿ ಹ್ಯೂ ವರ್ಸಸ್ ಲೂಮಾ ನಿಮಗೆ ಜಾಸ್ತಿ ಯೂಸ್ ಆಗ್ತದೆ. ಏಕೆ ಅಂತ ಕೇಳಿದರೆ ವೆಡ್ಡಿಂಗಲ್ಲಿ ಅವರ ಫೇಸನ್ನು ವೈಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ನಾನು ಇವಾಗ ಯೂಸ್ ಮಾಡಿ ತೋರಿಸ್ತೇನೆ, ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಇವನ ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಕಲರ್ ಸೆಲೆಕ್ಟ್ ಆಗಿದೆ. ಇದನ್ನು ಹೀಗೆ ಡೌನ್ ಮಾಡಿದರೆ ಮುಖ ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಡಾರ್ಕ್ ಆಗಿದೆ. ಇದನ್ನು ಜಾಸ್ತಿ ಮಾಡಿದರೆ ಈ ರೀತಿ ವೈಟ್ ಆಗ್ತದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ವೈಟನ್ನು ಮಾಡ್ಕೊಳ್ಳಿ. ಹಾಗೆ ಇವನ ಕೈ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಡಾರ್ಕ್ ಇದೆ. ಅದನ್ನು ಕೂಡ ನಾನು ಇವಾಗ ವೈಟ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕೈ ಯಾವ ರೀತಿ ವೈಟ್ ಆಗಿದೆ ಅಂತ. ಹಾಗೆ ಇನ್ನೊಂದು ಕೈ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೂಡ ನಾನು ಈ ರೀತಿ ವೈಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಸಿಯಾಗಿ ಕಲರ್ ಚೇಂಜಸ್ ಆಗಿದೆ. ಇದೇ ರೀತಿಯಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಯಾವ ರೀತಿ ಬೇಕಾದರೂ ಕಲರ್ ಗ್ರೇಡನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದು ಲೋಮಾ ವರ್ಸಸ್ ಸ್ಯಾಚುರೇಷನ್ ಅಂತ. ಏನಾದರೂ ಎಕ್ಸ್ಪೋಜರ್ ಜಾಸ್ತಿ ಇದ್ದರೆ ಅದಕ್ಕೆ ಸ್ಯಾಚುರೇಷನ್ ಹಾಕಬೇಕಂತಾದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವನ ಫೇಸ್ ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಲೈನನ್ನು ಹೀಗೆ ಡ್ರ್ಯಾಗ್ ಅಪ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ಒಂದು ರೀತಿ ಸ್ಯಾಚುರೇಷನ್ ಜಾಸ್ತಿ ಮತ್ತು ಕಡಿಮೆ ಆಗ್ತಾಯಿದೆ. ನಾನು ಸ್ವಲ್ಪ ಕಡಿಮೆ ಇಡ್ತೇನೆ. ನೆಕ್ಸ್ಟ್ ಬರೋದಾದ್ರೆ ಫ್ರೆಂಡ್ಸ್, ಇದು ಸ್ಯಾಚುರೇಷನ್ ವರ್ಸಸ್ ಸ್ಯಾಚುರೇಷನ್ ಅಂತ. ಸ್ಯಾಚುರೇಷನ್ ಮೇಲೆ ಮತ್ತು ಸ್ಯಾಚುರೇಷನ್ ಮಾಡ್ಕೊಳ್ತದೆ ಇದು. ಇವಾಗ ಗ್ರೀನ್ ಮೇಲೆ ಸೆಲೆಕ್ಟ್ ಮಾಡಿ ನಂತರ ಈ ಒಂದು ಸ್ಯಾಚುರೇಷನ್ ಜಾಸ್ತಿ ಮಾಡಿದರೆ ನೋಡಿ ಫ್ರೆಂಡ್ಸ್ ಹೆವಿ ವೈಬ್ರೆಂಟ್ ಆಗ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ವೈಬ್ರೆಂಟ್ ಆಗ್ತದೆ ಅಂತ. ಬಿಫೋರ್ ಆಫ್ಟರ್ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಇದಿಷ್ಟೇ ಫ್ರೆಂಡ್ಸ್. ನಾನಿವಾಗ ಟಿಕ್ ಮತ್ತು ಅನ್ಟಿಕ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಹ್ಯೂ ವರ್ಸಸ್ ಸ್ಯಾಚುರೇಷನ್ನು, ಇದು ಹ್ಯೂ ವರ್ಸಸ್ ಸ್ಯಾಚುರೇಷನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಇತ್ತು. ನಂತರ ಅದನ್ನು ಅಡ್ಜಸ್ಟ್ ಮಾಡಿದಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಹ್ಯೂ ವರ್ಸಸ್ ಹ್ಯೂವನ್ನು ಅನ್ಟಿಕ್ ಮಾಡ್ತೇನೆ. ಯಾವ ರೀತಿ ಕಲರ್ ಇದೆ ಬಿಫೋರ್, ಇವಾಗ ಆಫ್ಟರ್ ಈ ರೀತಿ ಇದೆ. ಹಾಗೆ ಡೌನ್ ಮಾಡಿದರೆ ಹ್ಯೂ ವರ್ಸಸ್ ಲೋಮಾ, ಇದನ್ನು ಕೂಡ ಅದೇ ರೀತಿ ಮಾಡ್ತೇನೆ. ಇದು ನೋಡಿ ಫ್ರೆಂಡ್ಸ್, ಎಕ್ಸ್ಪೋಜರ್ ಯಾವ ರೀತಿ ಇದೆ ಮುಖದ ಮೇಲೆಲ್ಲ ಅದು ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಹಾಗೆ ಡೌನ್ ಬಂದರೆ ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದು ಲೋಮಾ ವರ್ಸಸ್ ಸ್ಯಾಚುರೇಷನ್. ಇಲ್ಲಿ ನಿಮ್ಮ ಎಕ್ಸ್ಪೋಜರ್ ಜಾಸ್ತಿ ಇರುವಂಥ ಪ್ಲೇಸಲ್ಲಿ ಸ್ಯಾಚುರೇಷನನ್ನು ಕಡಿಮೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಹೀಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಸ್ಯಾಚುರೇಷನ್ ವರ್ಸಸ್ ಸ್ಯಾಚುರೇಷನ್, ಇದನ್ನು ಅನ್ಟಿಕ್ ಮಾಡ್ತೇನೆ. ನೋಡಿ ಸ್ವಲ್ಪ ಏನೋ ಚೇಂಜಸ್ ಆಗ್ತಿದೆ ನೋಡ್ಕೊಳ್ಬೋದು. ವಾಪಸ್ ಟಿಕ್ ಮಾಡ್ತೇನೆ. ಇದಿಷ್ಟು ಫ್ರೆಂಡ್ಸ್ ಇದು ಕರ್ವ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ಕಲರ್ ವೀಲ್ ಆ್ಯಂಡ್ ಮ್ಯಾಚ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಕಂಪ್ಯಾರಿಸನ್ ವ್ಯೂ ಅಂತ ಕಾಣಿಸ್ತಾ ಇದೆ. ಕಂಪ್ಯಾರಿಸನ್ ವ್ಯೂ ಅಂತ ಹೇಳಿದರೆ ನೀವು ಯಾವುದಾದ್ರು ಒಂದು ಕಲರನ್ನು, ಲೈಕ್ ಇವಾಗ ನಿಮ್ಮದು ಬೇರೆ ಯಾವುದೋ ಫುಟೇಜ್ ಇದ್ದದ್ದು ಕಲರ್ ಸೇಮ್ ಕಲರನ್ನು ಈ ಒಂದು ಫುಟೇಜ್ ಮೇಲೆ ಹಾಕಬೇಕಾದ್ರೆ ಈ ಒಂದು ಕಂಪ್ಯಾರಿಸನ್ ವ್ಯೂ ಮುಖಾಂತರ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸ್ಕ್ರೋಲ್ ಡೌನ್ ಮಾಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಶ್ಯಾಡೋ, ಮಿಡ್ ಟೋನ್, ಹೈಲೈಟ್ ಅಂತ ಕಾಣಿಸ್ತಾ ಇದೆ. ಇವಾಗ ನಿಮಗೆ ಶ್ಯಾಡೋಗೆ ಯಾವ ರೀತಿ ಕಲರ್ ಬೇಕು, ನಾನು ಇವಾಗ ಒಂದು ಗ್ರೀನಿಗೆ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಗ್ರೀನಿಗೆ ಸೆಲೆಕ್ಟ್ ಮಾಡಿದ್ದೇನೆ. ಹಾಗೆ ಮಿಡ್ ಟೋನ್ ಇವಾಗ ಬ್ಲೂ ಟಿಂಟಿಗೆ ಸೆಲೆಕ್ಟ್ ಮಾಡ್ತೇನೆ, ಸ್ವಲ್ಪ ಬ್ಲೂ ಟಿಂಟ್. ನೆಕ್ಸ್ಟ್ ಇಲ್ಲಿ ಹೈಲೈಟ್ ಆ್ಯಸ್ ಇಟ್ ಈಸ್ ಇಡ್ತೇನೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ನೀವು ಇಲ್ಲಿ ಶ್ಯಾಡೋ ಗ್ರೀನ್ಗೆ ಇದೆ ಅಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದರೆ ಯಾವ ರೀತಿ ಗ್ರೀನ್ ಆಗ್ತಾಯಿದೆ ಎಲ್ಲ ನೋಡ್ಕೊಳ್ಬೋದು. ಇದು ಸ್ವಲ್ಪ ಡೌನ್ ಮಾಡಿದರೆ ಯಾವ ರೀತಿ, ಮಿಡ್ ಟೋನು ಅದೇ ರೀತಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಡೌನ್ ಮಾಡಿದ್ದೇನೆ ಇವಾಗ. ನೆಕ್ಸ್ಟ್ ಬರೋದಾದರೆ ಫ್ರೆಂಡ್ಸ್, ಇದು HSL ಸೆಕೆಂಡರಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಪರ್ಟಿಕ್ಯುಲರ್ ಈ ಒಂದು ಮುಖದ ಎಕ್ಸ್ಪೋಜರ್ ಜಾಸ್ತಿ ಮಾಡಬೇಕು ಮತ್ತು ಸ್ವಲ್ಪ ನ್ಯಾಚುರಲ್ ಲುಕ್ಕಿಂಗಲ್ಲಿ ಏನಾದರೂ ಸ್ವಲ್ಪ ಮುಖದಲ್ಲಿ ಕಲೆ ಇದ್ದರೆ ಎಲ್ಲ ಇಲ್ಲಿ ತಗೊಳ್ಬೋದು, ಈಸಿಯಾಗಿ ತಗೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಇವಾಗ ಇವನ ಮುಖವನ್ನು ಸ್ವಲ್ಪ ಸ್ಯಾಚುರೇಷನ್ ಡೌನ್ ಮಾಡಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಸೆಟ್ ಕಲರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮುಖದ ಮೇಲೆ ಸೆಲೆಕ್ಟ್ ಮಾಡಿ. ಇದು ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಶೋ ಮಾಸ್ಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಕೊಳ್ಬೋದು. ಜಸ್ಟ್ ಇಷ್ಟು ಮಾತ್ರ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇದು ನಿಮಗೆ ಫುಲ್ ಯಾವ ರೀತಿ ಬೇಕು ಆ ರೀತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಆ್ಯಡ್ ಕಲರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಈ ರೀತಿ. ಆ್ಯಕ್ಚುಲಿ ನಮಗೆ ಈ ಫೇಸ್ಗೆ ಮಾತ್ರ ಬೇಕು. ಇಲ್ಲಿ ಗ್ರೀನ್ ಕಾಣಿಸ್ತಿದೆ, ಅದಕ್ಕೆಲ್ಲ ಬೇಡ ಅಂತಾದರೆ ಇಲ್ಲಿ ರಿಮೂವ್ ಕಲರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ರೀನ್ ಮೇಲೆ ಈ ರೀತಿ ಉಜ್ಜಿ. ಈ ರೀತಿ ಗ್ರೀನ್ ಮೇಲೆ ಉಜ್ಜಿದ್ರೆ ಹೋಗ್ತದೆ ಫ್ರೆಂಡ್ಸ್. ಇವಾಗ ಮುಖ ಮಾತ್ರ ಸೆಲೆಕ್ಟ್ ಆಗಿದೆ. ಹೀಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಶೋ ಮಾಸ್ಕ್ ಇದೆಯಲ್ಲ ಫ್ರೆಂಡ್ಸ್, ಅದು ಹಾಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಡಿ ನಾಯ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಬಿಕಾಸ್ ನಿಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಹಾಗೆ ಏನಾದರೂ ಕಲೆ ಇದ್ದರೆ ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗ್ತದೆ. ಹಾಗೆ ಬ್ಲರ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿ. ನಂತರ ನಿಮ್ಮ ಮುಖದಲ್ಲಿ ಯಾವ ರೀತಿ ಟಿಂಟ್ ಬರಬೇಕು ಅದನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಲೈಕ್ ಇವಾಗ ನಿಮ್ಮದು ಸ್ಯಾಚುರೇಷನ್ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ತೇನೆ. ಇಲ್ಲಿ ನೀವು ಏನು ಎಡಿಟಿಂಗ್ ಮಾಡ್ಕೊಳ್ತೀರಾ ಅದು ಕಂಪ್ಲೀಟಾಗಿ ನೀವು ಇಲ್ಲಿ ಏನು ಮಾಸ್ಕ್ ಸೆಲೆಕ್ಟ್ ಆಗಿರ್ತದೆ ಅದಕ್ಕೆ ಮಾತ್ರ ಸೆಲೆಕ್ಟ್ ಆಗ್ತದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದಕ್ಕೂ ಅಪ್ಲೈ ಆಗೋಲ್ಲ. ಫ್ರೆಂಡ್ಸ್, ಇಲ್ಲಿ ನಾನು ಕಾಂಟ್ರಾಸ್ಟ್ ಸ್ವಲ್ಪ ಕಡಿಮೆ ಮಾಡ್ತೇನೆ. ಹಾಗೆ ಶಾರ್ಪನ್ನು ಅದು ಸ್ವಲ್ಪ ಕಡಿಮೆ ಮಾಡ್ತೇನೆ. ಬಿಕಾಸ್ ಏನಾದರೂ ಪಿಂಪಲ್ಸ್ ಇದ್ದರೆ ಹೈಲೈಟ್ ಆಗಿ ಕಾಣಿಸ್ತದೆ ಫ್ರೆಂಡ್ಸ್. ಅದು ಶಾರ್ಪನ್ ಜಾಸ್ತಿ ಇದ್ದರೆ ಸ್ಯಾಚುರೇಷನ್ ಕೂಡ ಸ್ವಲ್ಪ ಕಡಿಮೆ ಮಾಡ್ತೇನೆ. ಬಿಕಾಸ್ ನಾವು ಟೆಂಪ್ ಅಲ್ಲಿ ಜಾಸ್ತಿ ಇಟ್ಟಿದ್ದೇವೆ ಅಲ್ಲ ಫ್ರೆಂಡ್ಸ್, ಇಲ್ಲಿ 4.7 ಇದೆಯಲ್ಲ. ಸೊ ಅದಕ್ಕೆ ನಾನು ಇವಾಗ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಶೋ ಮಾಸ್ಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಅನ್ಟಿಕ್ ಮಾಡ್ತೇನೆ. ಈಗ ನೋಡಿ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ವೈಟ್ ಆಗಿದೆ. ಬಿಫೋರ್ ಆಫ್ಟರ್. ಇದಿಷ್ಟು ಫ್ರೆಂಡ್ಸ್ ಬೇಸಿಕ್ ಕಲರ್ ಗ್ರೇಡಿಂಗ್. ಇದೆಲ್ಲ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಮತ್ತು ನಿಮ್ಮ ಕ್ರಿಯೇಟಿವಿಟಿನೂ ಕೂಡ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯ ಕಲರ್ ಗ್ರೇಡಿಂಗನ್ನು ನೀವು ಒಂದು ನಿಮ್ಮ ಫುಟೇಜ್ಗೆ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದು ಕಲರ್ ಗ್ರೇಡಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತದೆ. ಬಿಫೋರ್ ಆಫ್ಟರ್, ಬಿಫೋರ್ ಆಫ್ಟರ್. ಬಿಫೋರ್ ಯಾವ ರೀತಿ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು. ಲೈಕ್ ಕಾಂಟ್ರಾಸ್ಟ್ ಸ್ವಲ್ಪ ಕಡಿಮೆ ಇದೆ, ಹಾಗೆ ಸ್ಯಾಚುರೇಷನ್ ಎಲ್ಲ ಸ್ವಲ್ಪ ಫೇಡ್ ಇದೆ ಫ್ರೆಂಡ್ಸ್. ಇಲ್ಲಿ ಕಲರೆಲ್ಲ ನೋಡ್ಕೊಳ್ಬೋದು ಫೇಸ್. ಆಮೇಲೆ ಕಲರ್ ಗ್ರೇಡ್ ಆದಮೇಲೆ ನಿಮಗೆ ಈ ರೀತಿ ಕಾಣಿಸ್ತದೆ. ನೆಕ್ಸ್ಟ್ ಬರೋದಾದ್ರೆ ಫ್ರೆಂಡ್ಸ್, ನೀವೇನೋ ಕಲರ್ ಗ್ರೇಡಿಂಗ್ ಮಾಡೋಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಬೇರೆಯವರ ಲಟ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಈ ಒಂದು ಕಲರ್ ಗ್ರೇಡನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಏನು ಕಲರ್ ಗ್ರೇಡ್ ಮಾಡಿರ್ತೇನೆ ಆ ಒಂದು ಲಟ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಬೇಕಾದ್ರೆ ನೀವು ಈ ಒಂದು ಲಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫುಟೇಜ್ ಮೇಲೆ ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದು ಓನ್ಲಿ ಫಾರ್ ನಿಮ್ದು ಏನಾದರೂ ಗ್ರೀನರಿ ಫುಟೇಜ್ ಇದ್ದರೆ ಮಾತ್ರ ಯೂಸ್ ಆಗ್ತದೆ. ಬಿಕಾಸ್ ನಾನು ಇವಾಗ ಗ್ರೀನರಿಗೆ ಇಲ್ಲಿ ಹ್ಯೂ ವರ್ಸಸ್ ಹ್ಯೂ ಮುಖಾಂತರ ಕಲರನ್ನು ಚೇಂಜ್ ಮಾಡಿದ್ದೇನೆ. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಅಂದರೆ ನೀವು ಲಟ್ಸನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಲ್ಲಿ ಫ್ರೆಂಡ್ಸ್, ನಾನು ಇವಾಗ ಇದನ್ನು ರೀಸೆಟ್ ಕೊಡ್ತಾ ಇದ್ದೇನೆ. ಫುಲ್ ಕಂಪ್ಲೀಟ್ ರೀಸೆಟ್ ಆಗ್ತಾಯಿದೆ ಇವಾಗ. ನೆಕ್ಸ್ಟ್ ಇಲ್ಲಿ ಲಟ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೇನೆ. ಇಲ್ಲಿ ಇನ್ಪುಟ್ ಲಟ್ ಅಂತ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಲ್ಲಿ ನಿಮ್ಮ ಲಟ್ಸನ್ನು ಇಟ್ಟಿದ್ದೀರಿ ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನೇನೋ ಕಲರ್ ಗ್ರೇಡ್ ಮಾಡ್ಕೊಂಡಿದ್ದೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಇವಾಗ ಯಾವ ರೀತಿ ಯೂಸ್ ಮಾಡ್ತಿದ್ದೇನೆ ಆ ರೀತಿಯಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದರ ಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಓಪನ್ ಕೊಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಕಲರ್ ಬಂದಿದೆ. ಇದನ್ನು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೊಳ್ಬೋದು. ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಮಾಡಿದರೆ ನಿಮಗೆ ಒಂದು ಲುಕ್ ಬರ್ತದೆ. ಯಾವ ರೀತಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಕಲರ್ ಗ್ರೇಡ್ ಮಾಡೋದು ಅನ್ನುವಂಥದ್ದು ಕಂಪ್ಲೀಟಾಗಿ ತಿಳಿಸಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋದ ಮೇಲೆ ಎಫೆಕ್ಟ್ ಹೇಗೆ ಹಾಕೋದು ಮತ್ತು ಟ್ರಾನ್ಸಿಷನ್ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ನೋಡದೇ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಹೋಗಿ ನೋಡ್ಕೊಳ್ಬೋದು. So thanks for watching guys.